ಪಿಜಿಯಲ್ಲಿ ಬಾಲಕಿ ಸಂಗೀತ ನಿಗೂಢ ಸಾವು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಪ್ರಕರಣ ಮುಚ್ಚಿ ಹಾಕ್ತಾ ಇರುವಂತಹ ಆರೋಪ ಕೇಳಿಬರ್ತಾ ಇದೆ. ಹಣದ ಪ್ರಭಾವದಿಂದ ತನಿಖೆಯ ದಾರಿ ತಪ್ಪಿಸಿರುವಂತಹ ಆರೋಪ ಕೇಳಿಬರ್ತಾ ಇದೆ. ತನಿಖಾಧಿಕಾರಿ ಸಂತೋಷ್ ಪಾಟೀಲ್ ವಿರುದ್ಧವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಶಿಕಾರಿಪುರದಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇವೆ. ಪ್ರಕರಣವನ್ನ ಎಸ್ಐಟಿಗೆ ನೀಡಬೇಕು ಅಂತ ಸಂಘಟನೆಗಳು ಪಟ್ಟು ಹಿಡಿದಿವೆ. ತರಲಘಟ್ಟ ಬಾಲಕಿ ಸಂಗೀತ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಪ್ರಕರಣವನ್ನ ಮುಚ್ಚಿ ಹಾಕ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಹಣದ ಪ್ರಭಾವ ಕಂಡು ಬರ್ತಾ ಇದೆ. ಹಣದ ಪ್ರಭಾವದಿಂದ ತನಿಖೆಯ ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಇದೀಗ ತನಿಖಾಧಿಕಾರಿ ಸಂತೋಷ್ ಪಾಟೀಲ್ ವಿರುದ್ಧವಾಗಿಯೇ ಕಿಡಿಕಾರ್ತಾ ಇದ್ದಾರೆ ಜನ. ಅದರ ಪರಿಣಾಮ ಇದೀಗ ಬೇರೆ ಬೇರೆ ಸಂಘಟನೆಗಳು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿವೆ. ನ್ಯಾಯ ಬೇಕು ಅನ್ನೋದಾಗಿ, ಜೊತೆಗೆ ಇಡೀ ಪ್ರಕರಣವನ್ನ ಎಸ್ಐಟಿಗೆ ನೀಡಬೇಕು, ಎಸ್ಐಟಿ ತನಿಖೆಯನ್ನು ನಡೆಸಬೇಕು ಅನ್ನೋದಾಗಿ ಸಂಘಟನೆಗಳು ಪಟ್ಟು ಹಿಡಿದಿವೆ. ಹಣದ ಪ್ರಭಾವ ಬೀರಿ ಇಡೀ ತನಿಖೆಯ ದಿಕ್ಕನ್ನ ತಪ್ಪಿಸಲಾಗ್ತಾ ಇದೆ ಅಂತ ತನಿಖಾಧಿಕಾರಿಯ ಮೇಲೇನೆ ಆರೋಪ ಕೇಳಿಬರ್ತಾ ಇದೆ. ಈ ಸರ್ಕಾರ ರಾಜ್ಯ ಈ ಕೆಳಕಂಡಂತೆ ಒತ್ತಾಯಿಸುತ್ತೇವೆ. ಒತ್ತಾಯ ತಹಸೀಲ್ದಾರ್ ಅವರ ಮುಖಾಂತರ. ಪಿಜಿಯಲ್ಲಿ ಬಾಲಕಿ ಸಂಗೀತ ನಿಗೂಢ ಸಾವು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಪ್ರಕರಣ ಮುಚ್ಚಿ ಹಾಕ್ತಾ ಇರುವಂತಹ ಆರೋಪ ಕೇಳಿಬರ್ತಾ ಇದೆ. ಹಣದ ಪ್ರಭಾವದಿಂದ ತನಿಖೆಯ ದಾರಿ ತಪ್ಪಿಸಿರುವಂತಹ ಆರೋಪ ಕೇಳಿಬರ್ತಾ ಇದೆ. ತನಿಖಾಧಿಕಾರಿ ಸಂತೋಷ್ ಪಾಟೀಲ್ ವಿರುದ್ಧವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಶಿಕಾರಿಪುರದಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇವೆ. ಪ್ರಕರಣವನ್ನ ಎಸ್ಐಟಿಗೆ ನೀಡಬೇಕು ಅಂತ ಸಂಘಟನೆಗಳು ಪಟ್ಟು ಹಿಡಿದಿವೆ. ತರಲಘಟ್ಟ ಬಾಲಕಿ ಸಂಗೀತ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಪ್ರಕರಣವನ್ನ ಮುಚ್ಚಿ ಹಾಕ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಹಣದ ಪ್ರಭಾವ ಕಂಡು ಬರ್ತಾ ಇದೆ. ಹಣದ ಪ್ರಭಾವದಿಂದ ತನಿಖೆಯ ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಇದೀಗ ತನಿಖಾಧಿಕಾರಿ ಸಂತೋಷ್ ಪಾಟೀಲ್ ವಿರುದ್ಧವಾಗಿಯೇ ಕಿಡಿಕಾರ್ತಾ ಇದ್ದಾರೆ ಜನ. ಅದರ ಪರಿಣಾಮ ಇದೀಗ ಬೇರೆ ಬೇರೆ ಸಂಘಟನೆಗಳು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿವೆ. ನ್ಯಾಯ ಬೇಕು ಅನ್ನೋದಾಗಿ, ಜೊತೆಗೆ ಇಡೀ ಪ್ರಕರಣವನ್ನ ಎಸ್ಐಟಿಗೆ ನೀಡಬೇಕು, ಎಸ್ಐಟಿ ತನಿಖೆಯನ್ನು ನಡೆಸಬೇಕು ಅನ್ನೋದಾಗಿ ಸಂಘಟನೆಗಳು ಪಟ್ಟು ಹಿಡಿದಿವೆ. ಹಣದ ಪ್ರಭಾವ ಬೀರಿ ಇಡೀ ತನಿಖೆಯ ದಿಕ್ಕನ್ನ ತಪ್ಪಿಸಲಾಗ್ತಾ ಇದೆ ಅಂತ ತನಿಖಾಧಿಕಾರಿಯ ಮೇಲೇನೆ ಆರೋಪ ಕೇಳಿಬರ್ತಾ ಇದೆ. ಈ ಸರ್ಕಾರ ರಾಜ್ಯ ಈ ಕೆಳಕಂಡಂತೆ ಒತ್ತಾಯಿಸುತ್ತೇವೆ. ಒತ್ತಾಯ ತಹಸೀಲ್ದಾರ್ ಅವರ ಮುಖಾಂತರ.